ಈ ವಿಡಿಯೋದಲ್ಲಿ ನಾವು 5ನೇ ತರಗತಿ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪೊಯೆಟ್ರಿ ಮೈ ಲ್ಯಾಂಡ್ ದ ಸಂಪೂರ್ಣ ವಿವರಣೆ ಮತ್ತು ಪ್ರಶ್ನೆ ಉತ್ತರಗಳನ್ನ ನೋಡೋಣ. poem She is a rich and rare land. ಅಂದ್ರ ನಮ್ಮ ಭಾರತ ಮಾತೆ, ಈ ಭಾರತದ ಬಗ್ಗೆ ಇದು ಭಾರತ ಮಾತೆ ಸಿರಿವಂತ ಮತ್ತು ವಿರಳ ಭೂಮಿಯಾಗಿದೆ. ಓ she is a fresh and fair land. ಈ ಭಾರತ ಮಾತೆ ಸುಂದರವಾದ ಭೂಮಿಯಾಗಿದೆ, ಸುಂದರವಾದ ಪೃಥ್ವಿಯಾಗಿದೆ. She is a dear and rare land. ಪ್ರೀತಿ ಪಾತ್ರರಾದಂತ ಭಾರತ ಮಾತೆ ವಿರಳ ಭೂಮಿಯಾಗಿದೆ. This native land of mine. ಇದು ನನ್ನ ಭೂಮಿ, ಇದು ನನ್ನ ಭೂಮಿ, ಇದು ನನ್ನ ಸ್ವಂತ ಭೂಮಿ. ನೇಟಿವ್ ಅಂತಂದ್ರ ಸ್ವಂತ ಭೂಮಿ, ನಾನು ವಾಸಿಸುವ ಸ್ಥಳ ಅಂತ. No men than hers are braver. ಇವಳಿಗಿಂತ ಬೇರೆ ಯಾರು ಇಲ್ಲಿ ಧೈರ್ಯಶಾಲಿಗಳಿಲ್ಲ. ನೋ ಮೆನ್, ಇವಳಿಗಿಂತ ನೋ ಮೆನ್ ದ್ಯಾನ್ ಹರ್ಸ್ ಆರ್ ಬ್ರೇವರ್. ಇವಳಿಗಿಂತ ಇಲ್ಲಿ ಭೂಮಿಯಲ್ಲಿ ಅಂತ, ಈ ನಾಡಿನಲ್ಲಿ, ಈ ನಮ್ಮ ಭಾರತ ದೇಶದಲ್ಲಿ ಅಂತ ತಿಳ್ಕೊಳ್ಳ. ಅಂದ್ರ ಆ ಕವಿ ಯಾವ ದೇಶವನ್ನ ನಾವು ಭಾರತ ಅನ್ಕೊಂಡ್ರೆ ಭಾರತ, ಆ ಕವಿ ಆ ದೇಶದವರು ಆ ದೇಶದ ಬಗ್ಗೆ ಹೇಳ್ತಾ ಇರೋದು ಅಂತ. ಹರ್ ವುಮೆನ್ಸ್ ಹಾರ್ಟ್ಸ್ ನೆವರ್ ವೇವರ್. ಇಲ್ಲಿಯ ಮಹಿಳೆಯರ ಹೃದಯ ಒಯ್ದಾಡುವುದಿಲ್ಲ ಅಂತ. ಐ ವುಡ್ ರಿಯಲಿ ಡೈ ಟು ಸೇವ್ ಹರ್. ನಾನು ಅವಳ ರಕ್ಷಣೆಗಾಗಿ ಪ್ರಾಣವನ್ನ ಕೊಡುತ್ತೇನೆ, ಸಾಯಲು ಸಿದ್ಧನಿದ್ದೇನೆ. ಅಂಡ್ ಥಿಂಕ್ ಮೈ ಲಾಟ್ ಡಿವೈನ್. ಅಂದ್ರ ಅದು ನನಗ ಸ್ವರ್ಗ ಸುಖ ಇದ್ದಂಗೆ, ಸ್ವರ್ಗದಂತೆ. ಅಂಡ್ ಥಿಂಕ್ ಮೈ ಲಾಟ್ ಡಿವೈನ್. She is not a dull or cold land. She is not a dull or cold land. No, she is a warm and bold land. ಇದು ತಂಪಾದ ಪ್ರದೇಶವಲ್ಲ, ಇದು ಏನು ಬಿಸಿಯಿಂದ ಕೂಡಿದೆ. ಓ she is a true and old land. ಇದು ಸತ್ಯತೆ ಮತ್ತು ಹಳೆಯ ಪರಂಪರೆ, ಹಳೆಯದಾದಂತ ಭೂಮಿ. ದಿಸ್ ನೇಟಿವ್ ಲ್ಯಾಂಡ್ ಆಫ್ ಮೈನ್. ಇದು ನನ್ನ ಭೂಮಿ, ನಾನಿರುವಂತ ಭೂಮಿ. ಓ she is a fresh and fair land. ಓ she is a true and rare land. Yes, she is a rare and fair land. This native land of mine. ಮೊದಲನೇದ್ದು ಎರಡನೇದ್ದು ಎಲ್ಲವನ್ನು ಸೇರಿ ಇಲ್ಲಿ ಹೇಳ್ಯಾರ. ಸೇಮ್ ಅದೇ ತರ. ಸುಂದರ ಭೂಮಿ, ವಿರಳ ಭೂಮಿ, ಸುಂದರವಾದ ಭೂಮಿ, ನನ್ನ ಮಾತೃಭೂಮಿ ಅಂತ ಕವಿ ಹೇಳ್ತಾ ಇದ್ದಾರೆ. ಕವಿ ಯಾರು? ಥಾಮಸ್ ಡೇವಿಸ್ ಅಂತ. ರೇರ್ ಅಂದ್ರ ಅಪರೂಪ, ಫೇರ್ ಅಂದ್ರ ಬ್ಯೂಟಿಫುಲ್, ವೇವರ್ ಹೆಸಿಟೇಟ್, ಬಿ ಸ್ಕೇರ್ಡ್ ಆಫ್, ನೇಟಿವ್ ಲ್ಯಾಂಡ್, ಲ್ಯಾಂಡ್ ಆಫ್ ಒನ್ಸ್ ಬರ್ತ್. ಅದ ಹೇಳ್ತಲ್ಲ. ಲಾರ್ಡ್, ಒನ್ಸ್ ಪರ್ಚೂನ್, ಡಿವೈನ್, ಗಾಡ್ ಲೈಕ್,
ಸ್ವರ್ಗ ಅಂತ. ಬೋಲ್ಡ್, ಕರೇಜಿಯಸ್. ಕ್ವಶನ್ ಆನ್ಸರ್ ನೋಡೋಣ ಈಗ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಹೌ ಇಸ್ ದ ನೇಟಿವ್ ಲ್ಯಾಂಡ್? Native land is rich and rare, fresh and fair, dear and rare land. How are the men or women in this land? Men are the bravest on earth and women are not scared of anything. Next, write a short paragraph of 5 sentences on India, my motherland. ಇಂಡಿಯಾ, ನಮ್ಮ ದೇಶವನ್ನ ಕುರಿತು ಒಂದು 5 ಪದಗಳಲ್ಲಿ ಬರೆಯಿರಿ ಅಂತ ಹೇಳ್ಯಾರ. ಇದನ್ನ ಬರೆದು ಸಾಕು. ರಿಚ್ ಅಂಡ್ ರೇರ್ ಲ್ಯಾಂಡ್, ಫ್ರೆಶ್ ಅಂಡ್ ಫೇರ್ ಲ್ಯಾಂಡ್, ಡಿಯರ್ ಅಂಡ್ ರೇರ್ ಲ್ಯಾಂಡ್. ಇನ್ನು ನಿಮ್ಗೆ ಗೊತ್ತಿರುವಂತ 1-2 ಸಾಲನ್ನ ಬರೆಯಿರಿ. ರೈಟ್ ದ ಅಪೋಸಿಟ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್: ಡಲ್, ಬ್ರೈಟ್; ಬ್ರೇವ್, ಕೋವಾರ್ಡ್; ವಾರ್ಮ್, cold; fearful, fearless; plenty, scarce. Next, read this paragraph and do the task that follow. ನೋಡೋಣ. ಲಕ್ಷ್ಮೀ ಬಾಯಿ was the queen of Jhansi. ಲಕ್ಷ್ಮೀ ಬಾಯಿಯು ಝಾನ್ಸಿಯ ರಾಣಿಯಾಗಿದ್ದಳು. Her struggle with British is legendary. ಅವಳ ಹೋರಾಟ, ಬ್ರಿಟಿಷರ ವಿರುದ್ಧದ ಹೋರಾಟ ಗಮನಿಸಬಹುದಾದಂಥದ್ದು. The battle began early in June 1857. ಆ ಯುದ್ಧ ಜೂನ್ ತಿಂಗಳ 1857ರಲ್ಲಿ ಆರಂಭವಾಯಿತು. Sir Hugh Rose captured the fortress of Jhansi in March 1857. ಮಾರ್ಚ್ 1858ರಲ್ಲಿ ಸರ್ ಹಗ್ ರೋಸ್ ಅವರು ಝಾನ್ಸಿಯನ್ನ ಕಬಳಿಸಿಕೊಂಡರು. Rani Lakshmibai resisted, but Jhansi was captured by the British when traitors opened the gates of the fortress for them. ದೇಶದ್ರೋಹಿಗಳು ಅವರಿಗಾಗಿ ಬಾಗಿಲನ್ನ ತೆರೆದರು, ದ್ವಾರವನ್ನ ತೆಗೆದರು. On night of 4th April 1858, she escaped from the fortress and joined Tanta Tope at Kalpi. ಕಲ್ಪಿ ಅಂಬಲ್ಲಿ 4ನೇ ಏಪ್ರಿಲ್ 1858ರಂದು ರಾಣಿ ಲಕ್ಷ್ಮೀಬಾಯಿ ಝಾನ್ಸಿಯಿಂದ ತಪ್ಪಿಸಿಕೊಂಡು ಕಲ್ಪಿ ಎಂಬಲ್ಲಿ ತಾಂತ್ಯಾ ಟೋಪಿಯನ್ನ ಭೇಟಿಯಾದಳು. Rani Lakshmibai and Tanta Tope captured the port of Gwalior from Scindia. ರಾಣಿ ಲಕ್ಷ್ಮೀಬಾಯಿ ಮತ್ತು ತಾಂತ್ಯಾ ಟೋಪೆ ಅವರು ಸೇರಿ ಗ್ವಾಲಿಯರ್ ಅನ್ನ ಸಿಂಧಿಯಾದಿಂದ ಪಡೆದರು. She died fighting the British on 17th of June 1857 at Gwalior. ರಾಣಿ ಲಕ್ಷ್ಮೀಬಾಯಿ ಅವರು 17ನೇ ಜೂನ್ 1858ರಲ್ಲಿ ಗ್ವಾಲಿಯರ್ನಲ್ಲಿ ನಿಧನರಾದರು. ನೋಡ್ರಿ, ಗಿವ್ ಅ ಸುಟೇಬಲ್ ಟೈಟಲ್ to this paragraph. ರಾಣಿ ಆಫ್ ಝಾನ್ಸಿ ಟೈಟಲ್ ಇದು. ಐಡೆಂಟಿಫೈ ದ ನೌನ್ಸ್ ಇನ್ ದ ಪ್ಯಾರಾಗ್ರಾಫ್. ಯಾವ್ಯಾವ ಇಲ್ಲಿ ಬರ್ದೈತಿ ನೋಡ್ರಿ. ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿ, ಬ್ರಿಟಿಷ್, ದ ಬ್ಯಾಟಲ್, ಜೂನ್, Sir Hugh Rose, Jhansi March, traitors, the gates, the knights, April, Tanta Tope, Kalpi, Fort, Gwalior, June. These are all nouns.
ಇದಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.